ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಇವತ್ತಿನ ವಿಜಯ್ ಹಜಾರೆ ಟ್ರೋಫಿ ನ್ಯೂಸ್ಗಳಿಗೆ ಸ್ವಾಗತ. ಇವತ್ತು ವಿಜಯ್ ಹಜಾರೆ ಟ್ರೋಫಿಲಿ ಫಸ್ಟ್ ಆಫ್ ಆಲ್ ಪ್ಲೇಟ್ ಗ್ರೂಪಲ್ಲಿ ಫೈನಲ್ ಮ್ಯಾಚ್ ಇತ್ತು. ಹಾಗೆ ಎಲೈಟ್ ಗ್ರೂಪಲ್ಲಿ 6 ಸೆಟ್ ಆಫ್ ಮ್ಯಾಚಸ್ ಇತ್ತು. ಯಾರೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಪ್ಲೇಟ್ ಗ್ರೂಪಲ್ಲಿ ಬಿಹಾರ್ 5-5 ಗೆದ್ದು, ಹಾಗೆ ಮಣಿಪುರ 5 ಮ್ಯಾಚಲ್ಲಿ 4 ಮ್ಯಾಚ್ ಗೆದ್ದು ಫೈನಲ್ ಹೋಗಿದ್ವು. ಇವತ್ತು ಫೈನಲ್ ಮ್ಯಾಚ್ ಇತ್ತು. ಬಿಹಾರ್ ಟಾಸ್ ವಿನ್ ಆಗಿ ಬೌಲಿಂಗ್ ತೊಗೊಂಡಿದ್ರು. ಹಾಗೆ ಫಸ್ಟ್ ಬ್ಯಾಟಿಂಗ್ ಬಂದ ಮಣಿಪುರ ಕೇವಲ 169 ರನ್ಗೆ ಆಲ್ಔಟ್ ಆದರು. ಇದನ್ನು ಬೆನ್ನತ್ತಿದ ಬಿಹಾರ್ ಟೀಮ್ ಅವರು ಕೇವಲ 31.2 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 170 ರನ್ ಹೊಡೆದು ಈ ಮ್ಯಾಚನ್ನು ಈಸಿಯಾಗಿ ವಿನ್ ಆದರು ಅಂತ ಹೇಳ್ಬೋದು. ಇನ್ನು ಆಯುಷ್ ಲೋಹಾರ್ ಖಾನ್ ಅವರು ವಿಕೆಟ್ ಕೀಪರ್ 75 ರನ್ ಹೊಡೆದು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಬಿಹಾರ್ ಈ ಗ್ರೂಪಲ್ಲಿ ವಿನ್ ಆಯಿತು ಅಂತ ಹೇಳ್ಬೋದು. ಈ ಗ್ರೂಪಲ್ಲಿ 6 ಟೀಮ್ ಇತ್ತು. ಇನ್ನು ಪ್ಲೇಯರ್ ಆಫ್ ದ ಮ್ಯಾಚ್ ಶಬೀರ್ ಖಾನಿಗೆ ಸಿಕ್ತು, ಅವ್ರದ್ದು ಒಳ್ಳೆ ಬಾಲಿಂಗಿಗೆ. ಇನ್ನು ಪ್ಲೇಯರ್ ಆಫ್ ದ ಸೀರೀಸು ಪಿಜೋರಿಯಂ ಜ್ಯೋತಿನ್ ಅವರಿಗೆ ಸಿಕ್ತು. ಶಾಬಿದ್ ಖಾನ್ ಅವರು 8 ಓವರ್ಗಳಲ್ಲಿ 1 ಮೇಡಿನ್ ಸಹಿತ 30 ರನ್ ಕೊಟ್ಟು 7 ವಿಕೆಟ್ ತಗೊಂಡ್ರು. ಒಂದು ಒಳ್ಳೆಯ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು ಶಬೀರ್ ಖಾನ್ ಅವರು. ಇದು ಪ್ಲೇಟ್ ಗ್ರೂಪ್ನ ನ್ಯೂಸ್ ಆಗಿತ್ತು. ಇನ್ನು ಎಲೈಟ್ನಲ್ಲಿ ಕರ್ನಾಟಕ ವರ್ಸಸ್ ರಾಜಸ್ಥಾನ ಇತ್ತು. ಕರ್ನಾಟಕ ಇವತ್ತು ಆರನೇ ಮ್ಯಾಚು, 6 ಮ್ಯಾಚ್ ಗೆದ್ದು ಗ್ರೂಪ್ ಎಲ್ಲಿ ಟಾಪಲ್ಲಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. ಇನ್ನು ಟಾಸ್ ಗೆದ್ದ ರಾಜಸ್ಥಾನ ಫೀಲ್ಡಿಂಗ್ ತೊಗೊಂಡ್ರು. ಇದು ಗುಜರಾತಲ್ಲಿ ಮ್ಯಾಚ್ ನಡೀತಾ ಇರೋದು. ಬ್ಯಾಟಿಂಗ್ ಫಸ್ಟ್ ಬಂದ ಕರ್ನಾಟಕ ಒಳ್ಳೆ ಆರಂಭನೆ ಪಡೀತು ಅಂತ ಹೇಳ್ಬೋದು. ಲೈಕ್ ಮಯಾಂಕ್ ಅಗರ್ವಾಲ್ ಅವರು 100 ರನ್ನು 107 ಬಾಲಿಗೆ. ಹಾಗೆ ಪಡಿಕಲ್ ಅವರಿಗೆ ಒಳ್ಳೆ ಫಾರ್ಮಲ್ಲಿದ್ದಾರೆ, 91 ರನ್ ಹೊಡೆದು ಈ ಸೀರೀಸಲ್ಲಿ ಅವರು 4 ಸೆಂಚುರಿ 150 ಹೊಡೆದಿದ್ದಾರೆ. ಹಾಗೆ 600 ರನ್ಗಿಂತ ಜಾಸ್ತಿ ಹೊಡೆದಿದ್ದಾರೆ. ಅವರು 3 ಸೀಸನಲ್ಲಿ 600ಗಿಂತ ರನ್ ಜಾಸ್ತಿ ಹೊಡೆದಿದ್ದಾರೆ ಪಡಿಕಲ್ ಅವರು. ಒಂದು ವಿಶಿಷ್ಟವಾದ ಸಾಧನೆ ಅಂತಲೇ ಹೇಳ್ಬೋದು. ಹಾಗೆ ಮಿಡ್ಲ್ ಆರ್ಡ್ರಲ್ಲಿ ಎಲ್ಲ ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಇನ್ನು KL ರಾಹುಲ್ ಅವರು ಇದ್ದರು ಈ ಮ್ಯಾಚಲ್ಲಿ, ಕೇವಲ 25 ರನ್ ಹೊಡೆದ್ರು ಅಂತ ಹೇಳ್ಬೋದು. ಹಾಗೆ ಈ ಬ್ಯಾಟಿಂಗ್ ಈ ಚೇಸಿಂಗ್ ಬೆನ್ನತ್ತಿದ ರಾಜಸ್ಥಾನ ಕೇವಲ 38 ಓವರ್ಗಳಲ್ಲಿ 174 ರನ್ನಿಗೆ ಆಲ್ಔಟ್ ಆದರು. ಯಾರಿಂದನೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಪ್ರಸಿದ್ಧ ಕೃಷ್ಣ ಅವರು 5 ವಿಕೆಟ್ ತಗೊಂಡು ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು. ಬನ್ನಿ ಇನ್ನು ಬೇರೆ ಸೀರೀಸಲ್ಲಿ ಯಾವ್ಯಾವ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ನೋಡೋಣ. ಬೇರೆ ಮ್ಯಾಚ್ಗಳಲ್ಲಿ ಮುಂಬೈಯಲ್ಲಿ ಇವತ್ತು ಯಶಸ್ವಿ ಜೈಸ್ವಾಲ್ ಆಡಿದ್ರು, 15 ರನ್ ಹೊಡೆದ್ರು. ಮುಷೀರ್ ಖಾನ್ ಅವರು 73 ಹೊಡೆದ್ರು. ಸರ್ಫರಾಜ್ ಖಾನ್ 21. ಶ್ರೇಯಸ್ ಅಯ್ಯರ್ ವಾಪಸ್ ಬಂದರು, 82 ರನ್ ಹೊಡೆದು. ಹಾಗೆ ಕ್ಯಾಪ್ಟನ್ಸಿ ಕೂಡ ಮಾಡ್ತಿದ್ದಾರೆ. ಸೂರ್ಯಕುಮಾರ್ ಕೂಡ ಆಡ್ತಿದ್ದಾರೆ, 24 ರನ್ ಹೊಡೆದ್ರು. ಶಿವಮ್ ದುಬೆ 20 ರನ್ ಹೊಡೆದ್ರು. ಆದರೆ ಬಾಲಿಂಗ್ನಲ್ಲಿ 4 ವಿಕೆಟ್ ಕೂಡ ತಗೊಂಡ್ರು. ಇದೊಂಥರ ಮುಂಬೈ ಒಳ್ಳೆ ಮಿನಿ ಇಂಡಿಯಾ ಟೀಮ್ ಇದ್ದಂಗೆ ಇದೆ ಅಂತ ಹೇಳ್ಬೋದು. ಮೆನಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದ್ದಾರೆ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಮುಂದೆ ಮುಂಬೈ ಮ್ಯಾಚಿನ ಗೆದ್ದರು ಅಂತ ಹೇಳ್ಬೋದು. ಹಿಮಾಚಲ್ ಮೇಲೆ ಕೇವಲ 7 ರನ್ನಿಂದ ಅಷ್ಟೇ ಗೆದ್ದರು. ಇನ್ನು ಗೋವಾ ಮ್ಯಾಚ್ ಇತ್ತು. ಗೋವಾದಲ್ಲಿ ಸಚಿನ್ ತೆಂಡೂಲ್ಕರ್ ಮಗ ಅವರು ಅರ್ಜುನ್ ತೆಂಡೂಲ್ಕರ್ ಓಪನ್ ಆಗಿ ಕಳಿಸ್ತಾ ಇದ್ದಾರೆ ಈ ಸೀರೀಸಲ್ಲಿ. ಆದರೆ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ. ಇವತ್ತು ಕೇವಲ 1 ರನ್ನಿಗೆ ಔಟ್ ಆದರು. ಇದರಿಂದ ಅವರಿಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಹಿನ್ನಡೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅವರು ಓಪನ್ ಆಗಿ ಕಳಿಸ್ತು, ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂತ. ಇನ್ನು ಬಾಲಿಂಗ್ನಲ್ಲೂ 6 ಓವರಿಗೆ 48 ರನ್ ಕೊಟ್ಟು ಒಂದು ಎಕಾನಮಿಕಲ್ ಸ್ಪೆಲ್ ಹಾಕ್ತಾರೆ. ಒಂದು ದಂಡನೆಗೆ ಒಳಗಾಡಿದವರು ಅಂತ ಹೇಳ್ಬೋದು ಬಾಲಿಂಗ್ನಲ್ಲಿ. ಇದಿಷ್ಟು ಗೋವಾ ಮ್ಯಾಚಿಂದು ಇದಾಗಿತ್ತು. ನೆಕ್ಸ್ಟು ಛತ್ತೀಸ್ಗಢ ವರ್ಸಸ್ ಮಹಾರಾಷ್ಟ್ರ ಮ್ಯಾಚಲ್ಲಿ ಇನ್ನು ಮಹಾರಾಷ್ಟ್ರ ಪರ ಋತುರಾಜ್ ಗಾಯಕ್ವಾಡ್ ಕೇವಲ 22 ರನ್ ಹೊಡೆದ್ರು. ಪೃಥ್ವಿ ಶಾ ಅವರು ಕೂಡ 2 ರನ್ ಹೊಡೆದ್ರು. ಇನ್ನು ಯಾರಿಂದನೂ ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿಲ್ಲ. ನೆಕ್ಸ್ಟು ಸೌರಾಷ್ಟ್ರ ವರ್ಸಸ್ ಸರ್ವೀಸಸ್ ಇತ್ತು. ಇದರಲ್ಲಿ ಹರ್ಗ್ ದೇಸಾಯಿ ಅವರು ಸೌರಾಷ್ಟ್ರ ಪರ 110 ರನ್ ಹೊಡೆದ್ರು. ಹಾಗೆ ರವೀಂದ್ರ ಜಡೇಜಾ ಅವರು ಆಡಿದ್ರು ಈ ಮ್ಯಾಚು. 31 ಬಾಲಿಗೆ 36 ರನ್ ಹೊಡೆದ್ರು, ನಾಟ್ಔಟ್ ಆಗಿದೆ. ಹಾಗೆ ಬಾಲಿಂಗ್ ಕೂಡ ಮಾಡಿದವರು. ಬಾಲಿಂಗ್ನಲ್ಲಿ ರವೀಂದ್ರ ಜಡೇಜಾ ಅವರು 10 ಓವರಲ್ಲಿ 48 ರನ್ ಕೊಟ್ಟು 1 ವಿಕೆಟ್ ಕೂಡ ತಗೊಂಡ್ರು ಅಂತ ಹೇಳ್ಬೋದು. ಇನ್ನು ಸರ್ವೀಸಸ್ ಕಡೆ ಅಂಥ ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಯಾರೂ ಇಲ್ಲ. ನೆಕ್ಸ್ಟ್ ಮ್ಯಾಚ್ ನೋಡೋದಾದರೆ ಡೆಲ್ಲಿ ವರ್ಸಸ್ ರೈಲ್ವೇಸು. ಡೆಲ್ಲಿ ಪರ ಇವತ್ತು ಕೊಹ್ಲಿ ಆಡಲಿಲ್ಲ. ರೈಲ್ವೇಸ್ ಕೇವಲ 179 ರನ್ ಹೊಡೆದ್ರು. ಇಶಾಂತ್ ಶರ್ಮಾ ಅವರು ಒಳ್ಳೆ ಬಾಲಿಂಗ್ ಮಾಡಿದ್ರು. 4 ಓವರಿಗೆ 2 ಮೇಡಿನ್ನು 5 ರನ್ನು ಕೊಟ್ಟು 1 ವಿಕೆಟ್ ತೊಗೊಂಡ್ರು. ಹರ್ಷಿತ್ ರಾಣಾ ಅವರು 1 ವಿಕೆಟು. ಸೈನಿ 3 ವಿಕೆಟ್ ತೊಗೊಂಡ್ರು. ಬದೋನಿ 3 ವಿಕೆಟು. ಒಂದು ಒಳ್ಳೆ ಮ್ಯಾಚ್ ಇತ್ತು ಅಂತ ಇದು ಹೇಳ್ಬೋದು. ಡೆಲ್ಲಿನೂ 20 ಓವರ್ಗಳಲ್ಲಿ 180 ರನ್ ಹೊಡೆದ್ರು. ಪ್ರಿಯಾಂಶ್ ಆರ್ಯ ಪಂಜಾಬಿಗೆ ಆಡ್ತಿರೋದು, ಅವರು 80 ಹೊಡೆದ್ರು. ರಿಷಬ್ ಪಂತ್ ಅವರು 24 ಹೊಡೆದ್ರು ಕೇವಲ 9 ಬಾಲಿಗೆ. ನಿತೀಶ್ ರಾಣಾ ನಾಟ್ಔಟ್ ಆಗದೆ 38 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಆಂಧ್ರ ವರ್ಸಸ್ ಹರಿಯಾಣ ಮ್ಯಾಚ್ ಇತ್ತು. ಇದರಲ್ಲಿ ಅಂತ ಯಾರು ಒಳ್ಳೆಯ ಪ್ಲೇಯರ್ ಇದ್ದಾರೆ ನೋಡೋಣ ಬನ್ನಿ. ರಾಣಾ ಅನ್ನೋರು 112 ರನ್ ಹೊಡೆದ್ರು. ಹಾಗೆ ಬಾಲಿಂಗ್ನಲ್ಲಿ ಯಾರು ಅಂತ ಸತ್ಯನಾರಾಯಣ ರಾಜು ಅನ್ನೋರು 5 ವಿಕೆಟ್ ತೊಗೊಂಡ್ರು. ಮುಂಬೈ ಪರ IPL ಆಡಿದರು. ಇನ್ನು ವಾಪಸ್ ಬಂದ ಆಂಧ್ರ ಅವರು CR ಗುಣಶೇಖರ್ ಅವರು 142 ರನ್ ಹೊಡೆದು ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ಬೋದು ಈ ಮ್ಯಾಚಲ್ಲಿ. ಅನ್ಶುಲ್ ಕಂಬೋಜ್ ಅವರು 3 ವಿಕೆಟ್ ತಗೊಂಡ್ರು. ಮ್ಯಾಚು ಇದು ಟೈ ಆಯಿತು VJD ಮೆಥಡಿಂದ, ಯಾಕಂದರೆ ಡ್ಯೂ ಟು ಬ್ಯಾಡ್ ಲೈಟ್ ಅಂತ ಹೇಳ್ಬೋದು.
ಒಂದು ಒಳ್ಳೆಯ ಪೈಪೋಟಿಯುತ ಮ್ಯಾಚ್ ಆಗಿತ್ತು ಇದು. ಇನ್ನು ಗುಜರಾತ್ ಮ್ಯಾಚ್ ಇತ್ತು. ಗುಜರಾತ್ ಮ್ಯಾಚ್ ಊರ್ವಿಲ್ ಪಟೇಲ್ ಅವರು 64 ರನ್ ಹೊಡೆದ್ರು. ಹಾಗೆ ಅಕ್ಷರ್ ಪಟೇಲ್ ಅವರು ಕೂಡ ಇವತ್ತು ಮತ್ತೆ ಒಳ್ಳೆ ಫಾರ್ಮ್ ಕಂಟಿನ್ಯೂ ಆಯಿತು, 73 ರನ್ ಹೊಡೆದ್ರು. ಇನ್ನು ಒಡಿಶಾ ಕಡೆ ಅಷ್ಟೊಂದು ಏನು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ, ಕೇವಲ 100 ರನ್ನಿಗೆ ಆಲ್ಔಟ್ ಆದರು. ಅಕ್ಷರ್ ಪಟೇಲ್ ಅವರು ಯಾವುದೇ ವಿಕೆಟ್ ತೊಗೊಂಡಿಲ್ಲ. ಚಿಂತನ್ ಗಜಾನ್ ಅವರು 6 ವಿಕೆಟ್ ತೊಗೊಂಡ್ರು. ಇನ್ನು ಸಿಕ್ಕಿಂ ವರ್ಸಸ್ ಉತ್ತರಾಖಂಡ್ ಮ್ಯಾಚ್ ಇತ್ತು. ಇದರಲ್ಲಿ ಉತ್ತರಾಖಂಡ್ ಪರ ಸೌರವ್ ರಾವತ್ ಅನ್ನೋರು 112 ರನ್ ಒಂದು ಸೆಂಚುರಿ ಹೊಡೆದ್ರು ಅಂತ ಹೇಳ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಅಸ್ಸಾಂ ವರ್ಸಸ್ ಚಂಡೀಗಢ ಮ್ಯಾಚ್ ಇತ್ತು. ಇದರಲ್ಲಿ ಶಿವಶಂಕರ್ ರಾಯ್ ಅನ್ನೋರು 106 ರನ್ ಹೊಡೆದ್ರು. ಹಾಗೆ ಬಾಲಿಂಗ್ನಲ್ಲಿ ಅಷ್ಟೊಂದು ಯಾವುದೋ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಚಂಡೀಗಢಲ್ಲಿ ಮನಾನ್ ವೋರಾ ಕ್ಯಾಪ್ಟನ್ 102 ರನ್ನು, ಅಜಾದ್ ಅವರು 140 ರನ್ನು ಹೊಡೆದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ತಮಿಳ್ನಾಡು ಮ್ಯಾಚ್ ಇತ್ತು ಇವತ್ತು. ವಾಷಿಂಗ್ಟನ್ ಸುಂದರ್ ಅವರು ಓಪನಿಂಗ್ ಬಂದಿದ್ರು, ಯಾರೂ ಅಷ್ಟು ಚೆನ್ನಾಗಿ ಆಡಲಿಲ್ಲ, 9 ರನ್ ಅಷ್ಟೇ. ಇನ್ನು ಯಾರಿಂದಲೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ತಮಿಳ್ನಾಡು ಒಂದು ಒಳ್ಳೆಯ ಟೀಮ್ ಅಷ್ಟೇ ಈಗ ಫಾರ್ಮಲ್ಲಿಲ್ಲ ಅಂತ ಹೇಳ್ಬೋದು. ಆದರೆ 54 ರನ್ನಿಂದ ಈ ಮ್ಯಾಚನ್ನು ಗೆದ್ದರು ತ್ರಿಪುರಾ ಮೇಲೆ ಅಂತ ಹೇಳ್ಬೋದು. ತ್ರಿಪುರಾ ಕಡೆಯೂ ಯಾರಿಂದ ಅಷ್ಟೊಂದು ಬ್ಯಾಟಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಗುರ್ಪ್ರೀತ್ ಸಿಂಗ್ ಅನ್ನೋರು 6 ವಿಕೆಟ್ ಕೂಡ ತೊಗೊಂಡ್ರು ಈ ಮ್ಯಾಚಲ್ಲಿ. ಇನ್ನು ಮಧ್ಯಪ್ರದೇಶ್ ವರ್ಸಸ್ ಜಾರ್ಖಂಡ್ ಮ್ಯಾಚ್ ಇತ್ತು. ಇದರಲ್ಲಿ ವೆಂಕಟೇಶ್ ಅಯ್ಯರ್ ಫುಲ್ ಪರ್ಫಾರ್ಮೆನ್ಸ್ ಇಲ್ಲಿ ಕಂಟಿನ್ಯೂ ಆಯಿತು, 9 ರನ್ ಅಷ್ಟೇ ಹೊಡೆದ್ರು ಇವತ್ತು ಈ ಮ್ಯಾಚಲ್ಲಿ ಕೂಡ. ಇನ್ನು ಜಾರ್ಖಂಡ್ ಪರ ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿದ್ದು ಶಿಖರ್ ಮೋಹನ್ ಅವರು 103 ಹೊಡೆದ್ರು. ಇಶಾನ್ ಕಿಶನ್ ಅವರು ಕೇವಲ 9 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಅನ್ಕುಲ್ ರಾಯ್ ಅವರು 7 ರನ್ ಹೊಡೆದ್ರು ಅಂತ ಹೇಳ್ಬೋದು. ಕುಮಾರ್ ಕಾರ್ತಿಕೇಯ ಅಂತ ಮುಂಬೈಲಿದ್ರು, ಅವ್ರು 3 ವಿಕೆಟ್ ತೊಗೊಂಡ್ರು. ಪುದುಚೇರಿ ವರ್ಸಸ್ ಕೇರಳ ಮ್ಯಾಚ್ ಇತ್ತು. ಕೇರಳ 8 ವಿಕೆಟಿಂದ ವಿನ್ ಆಯಿತು. ಇದರಲ್ಲಿ ಸಂಜು ಸ್ಯಾಮ್ಸನ್ನಿಂದ ಇವತ್ತು ಹೋದ ಮ್ಯಾಚಲ್ಲಿ ಸೆಂಚುರಿ ಹೊಡೆದಿದ್ರು. ಆದರೆ ಈ ಮ್ಯಾಚಲ್ಲಿ ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ, ಕೇವಲ 11 ರನ್ ಹೊಡೆದ್ರು. ಆದರೆ ವಿಷ್ಣು ವಿನೋದ್ ಅನ್ನೋರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಈ ಮ್ಯಾಚಲ್ಲಿ ಕೂಡ 162 ರನ್ಸ್ ಹೊಡೆದ್ರು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಇನ್ನು ಬರೋಡಾ ವರ್ಸಸ್ ಜಮ್ಮು ಕಾಶ್ಮೀರ್ ಮ್ಯಾಚ್ ಇತ್ತು. ಬರೋಡಾ ಒಳ್ಳೆ ಸ್ಕೋರ್ ಹೊಡೆದ್ರು. ಪ್ರಿಯಾಂಶು ಮೊಲಿ ಅನ್ನೋರು 114 ರನ್ ಹೊಡೆದ್ರು. ವಿಕ್ರಮ್ ಸೋಲಂಕಿ 132 ರನ್ ಹೊಡೆದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು. ಅಕೀಬ್ ನಬಿ ಅನ್ನೋರು ಬಾಲರ್ 4 ವಿಕೆಟ್ ತೊಗೊಂಡ್ರು. ಡೆಲ್ಲಿಗೆ ಸೆಲೆಕ್ಟ್ ಆಗಿರಲ್ಲ IPLಲ್ಲಿ ಆ ಬಾಲರು. ಹಾಗೆ ಜಮ್ಮು ಕಾಶ್ಮೀರದಿಂದ ಅಷ್ಟೊಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಯಾರಿಂದಲೂ ಬಂದಿಲ್ಲ. ಮಿಡ್ಲ್ ಆರ್ಡರ್ಲೆಲ್ಲ ಒಂದಿಬ್ಬರು 50 ಹೊಡೆದ್ರು ಅಂತ ಹೇಳ್ಬೋದು. ಕೃನಾಲ್ ಪಾಂಡ್ಯ ಅವರು 2 ವಿಕೆಟ್ ತೊಗೊಂಡ್ರು. ಹಾರ್ದಿಕ್ ಪಾಂಡ್ಯ ಮ್ಯಾಚ್ ಆಡಲಿಲ್ಲ. ಇನ್ನು ಹೈದರಾಬಾದ್ ಮತ್ತು ವರ್ಸಸ್ ಬೆಂಗಾಲ್ ಮ್ಯಾಚು ತುಂಬ ಚೆನ್ನಾಗಿತ್ತು. ಹೈದರಾಬಾದ್ ವಿನ್ ಆದರು 107 ಮ್ಯಾಚಿಂದ. ಇದರಲ್ಲಿ ಅಮನ್ ರಾವ್ ಪೆರಲೆ ಅನ್ನೋರು 21 ವರ್ಷ ಯುವಕ, ಇವ್ರದ್ದು 3ನೇ ಲೀಸ್ಟೇ ಮ್ಯಾಚು. ಇದರಲ್ಲಿ 200 ಹೊಡೆದ್ರು. ಲಾಸ್ಟ್ ಬಾಲಿಗೆ 6 ರನ್ ಬೇಕಿತ್ತು, 6 ಹೊಡೆದು ಅವ್ರದ್ದು 200 ಕಂಪ್ಲೀಟ್ ಮಾಡೋದು ಅಂತ ಹೇಳ್ಬೋದು. ಇನ್ನು ಶಮಿ ಅವರು 3 ವಿಕೆಟ್ ತೊಗೊಂಡ್ರು ಬೆಂಗಾಲ್ ಪರ. ಇನ್ನು ಬೆಂಗಾಳ ಕಡೆ ಶಹಬಾಜ್ ಅಹ್ಮದ್ RCBಲಿ ಇದ್ರಲ್ಲ ಆಲ್ರೌಂಡರ್, ಅವರು 108 ರನ್ ಹೊಡೆದ್ರು. ಬಟ್ ಮೊಹಮ್ಮದ್ ಸಿರಾಜ್ ಅವರು ಒಂದು ಉತ್ತಮ ಬಾಲಿಂಗ್ ಪ್ರದರ್ಶನ ಕೊಟ್ಟರು, 4 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಉತ್ತರ ಪ್ರದೇಶ್ ಫಾರ್ಮ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ರಿಂಕು ಸಿಂಗ್ ಅಗೇನ್ ಮತ್ತೊಂದು 50 ಹೊಡೆದ್ರು. 57 ರನ್ ಹೊಡೆದ್ರು 30 ಬಾಲಿಗೆ. ಗೋಸ್ವಾಮಿ ಅವರು 103 ಹೊಡೆದ್ರು. ಧ್ರುವ್ ಜಾಲಿಯರ್ ಅವರ ಫಾರ್ಮ್ ಕೂಡ ಕಂಟಿನ್ಯೂ ಆಗಿದೆ, 56 ರನ್ ಹೊಡೆದ್ರು. ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟು ವಿದರ್ಭ ಮೇಲೆ ಒಳ್ಳೆ ವಿನ್ ಆದರು ಅಂತ ಹೇಳ್ಬೋದು. ವಿದರ್ಭ ಕಡೆ ಅಮನ್ ಮೋಕಾಡೆ ಅವರು ಸೆಂಚುರಿ ಹೊಡೆದು ಒಂದು ಉತ್ತಮ ಪ್ರದರ್ಶನ ಕೊಟ್ಟರು. ಕಾರ್ತಿಕ್ ತ್ಯಾಗಿ ಅವರು 2 ವಿಕೆಟ್ ತೊಗೊಂಡ್ರು. ವಿಪ್ರಾಜ್ ನಿಗಮ್ ಅನ್ನೋರು 2 ವಿಕೆಟ್ ತೊಗೊಂಡ್ರು. ಕುಲ್ದೀಪ್ ಯಾದವ್ ಕೂಡ 10 ಓವರಿಗೆ 52 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಈ ಸೀರೀಸಲ್ಲಿ ಒಳ್ಳೆಯ ಕರ್ನಾಟಕ ಕರೆಂಟ್ ಚಾಂಪಿಯನ್, ಹೋದ ವರ್ಷ ಒಳ್ಳೆ ಚಾಂಪಿಯನ್ ಆಗಿದ್ದರು. ಈಗಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನೋಡೋಣ ಹೇಗೆ ಹೋಗುತ್ತೆ ಮುಂದಿನ ಪಂದ್ಯಗಳು. ಧನ್ಯವಾದಗಳು.